ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿರುವ ಅಗ್ನಿ ತತ್ವ ದುರ್ಬಲವಾದಾಗ ಯಾವುದನ್ನು ಸೇವಿಸುವುದು ಒಳ್ಳೆಯದಲ್ಲ? ಆಪ್ಷನ್ಸ್: ಎ ಉದ್ದಿನ ಪದಾರ್ಥ, ಬಿ ಸಿಟ್ರಸ್ ಹಣ್ಣುಗಳು, ಸಿ ಪಾನೀಯಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಟ್ರಸ್ ಹಣ್ಣುಗಳು. ಶೀತ ಮತ್ತು ಹುಳಿ ಹಣ್ಣುಗಳಲ್ಲಿ ವಿಟಮಿನ್ ಸಿ ಇರುತ್ತದೆ. ವಿಟಮಿನ್ ಸಿ ಹಣ್ಣುಗಳು ನಮ್ಮ ರೋಗನಿರೋಧಕ ಶಕ್ತಿಯನ್ನು ಉತ್ತಮವಾಗಿಸಲು ಸಹಕಾರಿಯಾಗಬಲ್ಲದು. ಆದರೆ ಕಿತ್ತಳೆ, ಮೋಸಂಬಿಯಂತಹ ಸಿಟ್ರಸ್ ಹಣ್ಣುಗಳನ್ನು ಶೀತ, ಜ್ವರವಿದ್ದಾಗ ತಿನ್ನುವುದು ಒಳ್ಳೆಯದಲ್ಲ. ನಿಮ್ಮ ಅಗ್ನಿ ದುರ್ಬಲವಾದಾಗ ಅಂತಹ ಹಣ್ಣುಗಳನ್ನು ತಿನ್ನುವುದು ಹೆಚ್ಚು ಹಾನಿಯನ್ನುಂಟು ಮಾಡುತ್ತದೆ ಮತ್ತು ನೀವು ಅನಾರೋಗ್ಯದಿಂದ ಬೇಗನೆ ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ. ಎರಡನೇ ಪ್ರಶ್ನೆ, ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ ಯಾವ ಸಮಯದಲ್ಲಿ ಪ್ರಾರಂಭವಾಗುತ್ತದೆ? ಆಪ್ಷನ್ಸ್: ಎ 1 ರಿಂದ 3 ವರ್ಷ, ಬಿ 3 ರಿಂದ 5 ವರ್ಷ, ಸಿ 5 ರಿಂದ 7 ವರ್ಷ, ಡಿ 3 ತಿಂಗಳಿಂದ 1 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 3 ರಿಂದ 5 ವರ್ಷ. ಒಂದು ಮಗು ಆರೋಗ್ಯವಂತವಾಗಿ ಬೆಳೆಯಲು ಆರಂಭದ 3 ವರ್ಷಗಳು ಅತ್ಯಂತ ಮುಖ್ಯ. ಮಗು ಹುಟ್ಟಿದ ಕೆಲ ತಿಂಗಳವರೆಗೆ ನರದ ಬೆಳವಣಿಗೆ ವೇಗವಾಗಿ ಆಗುತ್ತದೆ. ಆರಂಭದ 2 ವರ್ಷಗಳಲ್ಲಿ ಅತ್ಯಂತ ವೇಗವಾಗಿ ಮತ್ತು ಮಗು 5 ವರ್ಷಗಳಾಗುವುದರ ಒಳಗೆ ಮೆದುಳು ಸಂಪೂರ್ಣವಾಗಿ ಬೆಳವಣಿಗೆಯಾಗುತ್ತದೆ. ಮಗುವಿನ ಮೆದುಳಿನ ಬೆಳವಣಿಗೆಯು ಮೊದಲ 5 ವರ್ಷಗಳಲ್ಲಿ ದೃಢವಾದ ಅಡಿಪಾಯದ ಮೇಲೆ ನಿರ್ಮಿಸಲ್ಪಟ್ಟಿದೆ. ಬಾಲ್ಯದ ಅನುಭವಗಳಲ್ಲಿ ಸ್ಪರ್ಶ, ಮಾತು, ದೃಷ್ಟಿ ಮತ್ತು ಧ್ವನಿಯ ಮೂಲಕ ಮೆದುಳುಗಳು ಬೆಳವಣಿಗೆಯಾಗುತ್ತವೆ. ಈ ಅನುಭವದ ಕಲಿಕೆಯು ಮಗು ಶಿಶುವಿಹಾರಕ್ಕೆ ಕಾಲಿಡುವ ಮುಂಚೆಯೇ ಪ್ರಾರಂಭವಾಗುತ್ತದೆ. ಮನೆಯಲ್ಲಿ ಗುಣಮಟ್ಟದ ಆರಂಭಿಕ ನಿಯಮಿತ ಸಂವಹನ ಮತ್ತು ಚಟುವಟಿಕೆಗಳ ಮೂಲಕ ಸಾಧ್ಯವಾಗುತ್ತದೆ. ಮೂರನೇ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ಸಮಸ್ಯೆಗಳಿಗೆ ಔಷಧಿಯಾಗಿ ಬಳಸಲಾಗುತ್ತದೆ? ಆಪ್ಷನ್ಸ್: ಎ ರಕ್ತದೊತ್ತಡ, ಬಿ ಹೃದಯ ಸ್ತಂಭನ, ಸಿ ಕ್ಯಾನ್ಸರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಾವಿನ ವಿಷವನ್ನು ಇತಿಹಾಸದುದ್ದಕ್ಕೂ ಔಷಧೀಯ ಉದ್ದೇಶಗಳಿಗಾಗಿ ಬಳಸಲಾಗಿದೆ. ಪ್ರಾಚೀನ ಗ್ರೀಸ್ನಲ್ಲಿ ಮೊದಲ ವಿಷ ಆಧಾರಿತ ಔಷಧವು 380 BCಯಲ್ಲಿದೆ. 18ನೇ ಶತಮಾನದ ಯುರೋಪ್ ಮತ್ತು 19ನೇ ಶತಮಾನದಲ್ಲಿ ವಿವಿಧ ಹಾವಿನ ಎಣ್ಣೆಯನ್ನು ಔಷಧವಾಗಿ ಬಳಸಲಾಗಿದೆ. ಕ್ಯಾಪ್ಟೋಪ್ರಿಲ್ನಂತಹ ಅನೇಕ ಅನುಮೋದಿತ ವಿಷ ಮೂಲದ ಔಷಧಿಗಳಿವೆ. ಇದನ್ನು ಅಧಿಕ ರಕ್ತದೊತ್ತಡ ಮತ್ತು ರಕ್ತ ಕಟ್ಟಿ ಹೃದಯ ಸ್ತಂಭನಕ್ಕೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಭಾರತದಲ್ಲೂ ಈ ಔಷಧ ಲಭ್ಯವಿದೆ ಮತ್ತು ಕ್ಯಾನ್ಸರ್ನಂತಹ ರೋಗಗಳಿಗೂ ಸಹ ಹಾವಿನ ವಿಷವನ್ನು ಔಷಧಿಯಾಗಿ ಬಳಸಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ಒಂದು ಮಸಾಲೆ ಪದಾರ್ಥ ಮ್ಯಾಂಗನೀಸ್, ತಾಮ್ರ ಮತ್ತು ಮೆಗ್ನೀಷಿಯಂನಂತಹ ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದೆ? ಆಪ್ಷನ್ಸ್: ಎ ಏಲಕ್ಕಿ, ಬಿ ಚಕ್ರಮೊಗ್ಗು, ಸಿ ಜಾಯಿಕಾಯಿ, ಡಿ ಕಲ್ಲು ಹೂವು. ಸರಿಯಾದ ಉತ್ತರ ಆಪ್ಷನ್ ಸಿ ಜಾಯಿಕಾಯಿ. ಈ ಸರಳ ಮಸಾಲೆಯು ಮ್ಯಾಂಗನೀಸ್, ತಾಮ್ರ ಮತ್ತು ಮೆಗ್ನೀಷಿಯಂ ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದೆ. ಜೊತೆಗೆ ವಿಟಮಿನ್ B6 ಮತ್ತು ವಿಟಮಿನ್ ಸಿ ಯಂತಹ ಸಣ್ಣ ಪ್ರಮಾಣದ ಜೀವಸತ್ವಗಳು ಇದರಲ್ಲಿ ಅಡಗಿವೆ. ಈ ಪೋಷಕಾಂಶಗಳು ಒಟ್ಟಾರೆ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಜಾಯಿಕಾಯಿಯಲ್ಲಿರುವ ಮ್ಯಾಂಗನೀಸ್ ಮೂಳೆಯ ಆರೋಗ್ಯ, ಚಯಾಪಚಯ ಮತ್ತು ಉತ್ಕರ್ಷಣ ನಿರೋಧಕ ರಕ್ಷಣೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ತಾಮ್ರವು ಶಕ್ತಿ ಉತ್ಪಾದನೆ ಮತ್ತು ಸಂಯೋಜಕ ಅಂಗಾಂಶ ರಚನೆಯಲ್ಲಿ ತೊಡಗಿಸಿಕೊಂಡಿರುವಾಗ, ಮೆಗ್ನೀಷಿಯಂ ಸ್ನಾಯು ಮತ್ತು ನರಗಳ ಕಾರ್ಯಚಟುವಟಿಕೆಗೆ ಮುಖ್ಯವಾಗಿದೆ ಮತ್ತು ವಿಟಮಿನ್ B6 ಮೆದುಳಿನ ಬೆಳವಣಿಗೆಗೆ ಮತ್ತು ಕಾರ್ಯಕ್ಕೆ ಕೊಡುಗೆ ನೀಡುತ್ತದೆ. ಜಾಯಿಕಾಯಿ ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಒಳಗೊಂಡಂತೆ ಅದರ ಸಂಭಾವ್ಯ ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ. ಐದನೇ ಪ್ರಶ್ನೆ, ಯಾವ ಸಮಯದಲ್ಲಿ ನಾವು ಮೌನದಿಂದ ಇರಬೇಕು ಎನ್ನುತ್ತಾರೆ? ಆಪ್ಷನ್ಸ್: ಎ ಊಟ ಮಾಡುವಾಗ, ಬಿ ಹೋಮ ಮಾಡುವಾಗ, ಸಿ ಸ್ನಾನ ಮಾಡುವಾಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸ್ನಾನ ಮಾಡುವಾಗ ಮಾತನಾಡಿದರೆ ವರುಣನು ಕಾಂತಿಯನ್ನು
ಹೋಮ ಮಾಡುವಾಗ ಮಾತನಾಡಿದರೆ ಅಗ್ನಿಯು ಸಂಪತ್ತನ್ನು, ಊಟ ಮಾಡುವಾಗ ಮಾತನಾಡಿದರೆ ಮೃತ್ಯುವು ಆಯುಷ್ಯನ್ನು ಕಳೆಯುವರು ಎನ್ನುತ್ತಾರೆ. ಆದ್ದರಿಂದ ಈ 3 ಕಾಲದಲ್ಲಿಯೂ ಮೌನವನ್ನು ಆಚರಿಸುವುದು ಬಹಳ ಮುಖ್ಯ ಎನ್ನುತ್ತಾರೆ ಹಿರಿಯರು. 6ನೇ ಪ್ರಶ್ನೆ, ಸಂಸ್ಕರಿಸಿದ ಧಾನ್ಯಗಳು ಮತ್ತು ಅಕ್ಕಿಯನ್ನು ತಿಂದಾಗ ಏನಾಗುತ್ತದೆ? ಆಪ್ಷನ್ಸ್: ಎ. ನರಹಾನಿ, ಬಿ. ಉರಿಯೂತ, ಸಿ. ರಕ್ತದಲ್ಲಿ ಸಕ್ಕರೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಇಡೀ ಧಾನ್ಯಗಳನ್ನು ಉತ್ತಮ ಹಿಟ್ಟು ಅಥವಾ ಊಟವಾಗಿ ಸಂಸ್ಕರಿಸಿದಾಗ ಅದು ರುಚಿಕರವಾದ ವಿನ್ಯಾಸ ಮತ್ತು ದೀರ್ಘವಾದ ಬಾಳಿಕೆಯನ್ನು ನೀಡುತ್ತದೆ. ಆದರೆ ಕೆಲವು ಪ್ರಮುಖ ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತೇವೆ. ನಮ್ಮ ದೇಹವು ಬಿಳಿ ಅಕ್ಕಿ ಸೇರಿದಂತೆ ಸಂಸ್ಕರಿಸಿದ ಧಾನ್ಯಗಳನ್ನು ತ್ವರಿತವಾಗಿ ವಿಭಜಿಸುತ್ತದೆ, ಏಕೆಂದರೆ ಅವು ಫೈಬರ್ ಕೋಟ್ ಇಲ್ಲದೆ ಇರುತ್ತವೆ. ಊಟದ ನಂತರದಲ್ಲಿ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟದ ಏರಿಕೆಗೂ ಕಾರಣವಾಗುತ್ತದೆ. ಕಾಲಾನಂತರದಲ್ಲಿ ಹೆಚ್ಚಿನ ರಕ್ತದಲ್ಲಿನ ಸಕ್ಕರೆಯ ಅಂಶವು ದೀರ್ಘಕಾಲದ ಉರಿಯೂತಕ್ಕೆ ಕಾರಣವಾಗುತ್ತದೆ. ಇದು ರಕ್ತನಾಳಗಳು ಮತ್ತು ಹೃದಯವನ್ನು ನಿಯಂತ್ರಿಸುವ ನರಗಳನ್ನು ಹಾನಿಗೊಳಿಸುತ್ತದೆ. ಇದರಿಂದಾಗಿ ಅಪಧಮನಿಯ ಗೋಡೆಗಳಲ್ಲಿ ಫ್ಲೇಕ್ಗಳು ರೂಪುಗೊಳ್ಳುತ್ತವೆ. 7ನೇ ಪ್ರಶ್ನೆ, ಆಗಾಗ ಜಿನ್ ಕುಡಿಯುವುದರಿಂದ ಇದು ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ. ರಿಫ್ರೆಶಿಂಗ್, ಬಿ. ಹೊಟ್ಟೆ ಉಬ್ಬರ ಕಡಿಮೆ, ಸಿ. ಕಿಡ್ನಿ ಹಾನಿ, ಡಿ. ಶ್ವಾಸಕೋಶ ಹಾನಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಜೂನಿಪರ್ ಬೆರ್ರಿಗಳಿಂದ ತಯಾರಿಸಲಾಗುವ ಜಿನ್ ಆಂಟಿ ಆಕ್ಸಿಡೆಂಟ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಅಂಶಗಳನ್ನು ಒಳಗೊಂಡಿದೆ. ಜೂನಿಪರ್ ಬೆರ್ರಿಗಳನ್ನು ಸಾಮಾನ್ಯವಾಗಿ ಔಷಧೀಯವಾಗಿ ಬಳಸಲಾಗುತ್ತದೆ. ಇದು ಜೀರ್ಣಕ್ರಿಯೆಗೆ ಸಹಾಯಕಾರಿಯಾಗಿದೆ, ಜೊತೆಗೆ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತದೆ. ಇದೂ ಕೂಡ ಕ್ಯಾಲೋರಿ ಕಡಿಮೆ ಇರುವ ಮದ್ಯಪಾನವಾಗಿದೆ. ಜಿನ್ನನ್ನು ನೀರು ಹಾಗೂ ಲಿಂಬೆಯ ತುಂಡು ಅಥವಾ ಲಿಂಬೆ ರಸದೊಂದಿಗೆ ಮಿಶ್ರಣ ಮಾಡಿ ಸೇವಿಸುವುದು ರಿಫ್ರೆಶಿಂಗ್ ಅನುಭವವನ್ನು ನೀಡುತ್ತದೆ. 8ನೇ ಪ್ರಶ್ನೆ, ಮಟನ್ ಕಾಲ್ ಸೂಪ್ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ತೂಕ ಹೆಚ್ಚಳ, ಬಿ. ಕೀಲು ನೋವು ನಿವಾರಣೆ, ಸಿ. ಬುದ್ಧಿ ಚುರುಕು, ಡಿ. ಮೂಳೆ ಗಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಕೀಲು ನೋವು ನಿವಾರಣೆ. ಕುರಿ ಅಥವಾ ಮೇಕೆಯಿಂದ ತಯಾರಿಸಿದ ಮಟನ್ ಕಾಲು ಸೂಪ್ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಇದು ಪ್ರೋಟೀನ್ಗಳು, ಕಾಲಜನ್, ವಿಟಮಿನ್ ಬಿ, ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಸತುವುಗಳಂತಹ ಪ್ರಮುಖ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ. ಇದರ ಕಾಲಜನ್ ಅಂಶವು ಕೀಲು ನೋವು ನಿವಾರಣೆಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಸಂಧಿವಾತ ರೋಗಲಕ್ಷಣಗಳನ್ನು ಮತ್ತು ಕೀಲು ನೋವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಈ ಸೂಪ್ನಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ, ದೇಹವನ್ನು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತವೆ. ಮಟನ್ ಕಾಲಿನಲ್ಲಿರುವ ಜೆಲಾಟಿನ್ ರಸವು ಕರುಳಿನ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸುವ ಮೂಲಕ ಜೀರ್ಣಕಾರಿ ಆರೋಗ್ಯವನ್ನು ಸುಧಾರಿಸುತ್ತದೆ. ಕಡಿಮೆ ಕಾರ್ಬೋಹೈಡ್ರೇಟ್ ಅಂಶ, ಹೆಚ್ಚಿನ ಪ್ರೋಟೀನ್ ಅಂಶವಿರುವ ಮಟನ್ ಕಾಲ್ ಸೂಪ್ ತೂಕ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ನಿರಂತರ ಶಕ್ತಿಯ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ. ಚಟುವಟಿಕೆಯ ನಂತರ ಅಥವಾ ಅನಾರೋಗ್ಯದ ಸಮಯದಲ್ಲಿ ದೇಹದ ದ್ರವಗಳು ಮತ್ತು ಎಲೆಕ್ಟ್ರೋಲೈಟ್ಗಳನ್ನು ಮರುಪೂರ್ಣಗೊಳಿಸಲು ಇದು ಅತ್ಯುತ್ತಮ ಆಯ್ಕೆಯಾಗಿದೆ. 9ನೇ ಪ್ರಶ್ನೆ, ಭಗವಾನ್ ಶ್ರೀರಾಮನ ಸಹೋದರ ಲಕ್ಷ್ಮಣನನ್ನು ಯಾರ ಅವತಾರವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ಸ್: ಎ. ವಿಷ್ಣು, ಬಿ. ಶಿವ, ಸಿ. ಬ್ರಹ್ಮದೇವ, ಡಿ. ಶೇಷನಾಗ. ಸರಿಯಾದ ಉತ್ತರ ಆಪ್ಷನ್ ಡಿ. ಶೇಷನಾಗ. ಭಗವಾನ್ ಶ್ರೀರಾಮನು ವಿಷ್ಣುವಿನ ಅವತಾರವೆಂದು ಮತ್ತು ಲಕ್ಷ್ಮಣನು ಶೇಷನಾಗನ ಅವತಾರವೆಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್